ನಿಲ್ಲಲಿ ನಿಲ್ಲಲಿ ಭೂಸ್ವಾಧೀನ ನಿಲ್ಲಲಿ 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 ರೈತ ನಿಧಾನ ಬರೋಣ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ ಭಾರತ್ ಮಾತಾ ಕಿ ರೈತ ಬಂಧುಗಳೇ, ದಯವಿಟ್ಟು ಸಾಲಾಗಿ ತಾವು ಹೊಂದಿಸಬೇಕಂತ ಕೇಳುತ್ತಿದ್ದೇವೆ. ರೈತ ಈ ದೇಶದ ಯಜಮಾನ. ಮನೆ ಯಜಮಾನ ಯಾವ ರೀತಿ ಇರ್ತಾನೋ ಅದೇ ರೀತಿಯಲ್ಲಿ ದೊಡ್ಡತನದಿಂದ ಬೇಕು ಭೂಮಿ ಬೇಕು. ಸುಮಾರು 3 ಕೆಜಿ ಆಗಿದೆ. ಸುಮಾರು 30,000 ಎಕರೆ ಜಮೀನನ್ನು ನಾವು ಕಲ್ಪನೆ ಹಣಕ ತಲುಪೋರು ಹಾಗೂ ಆಗಲ್ಲ ಸರ್ ಮಾಡಬಾರ್ದು ಅಂತ ಇದೇ ವಾದ ಮಾಡಬಹುದು. ಅದೇ ಡಿಸಿ ಒಂದು ಸರ್ಕಾರ ವಾದ ಮಾಡಬಹುದು. ನಾವು ಅಧಿಕಾರಿಗಳ ಕೈಯಲ್ಲೇ ಇದೆಲ್ಲ ಇರತಕ್ಕಂಥದ್ದು. ಇವರೇ ಅವರು ಚೆನ್ನಾಗಿ ನಾವು ಬರ್ತಾ ಇದ್ದಾರೆ. ಕೊಟ್ಟರೆ ಏನು ಭೂಮಿ ನೀವು ಜೂನ್ 17 ಎಲ್ಲಿವರೆಗೂ ಒಂದು 4-5 ವರ್ಷ ನಮ್ಮ ಮಕ್ಕಳು ಆ ಮಕ್ಕಳು ಮುಂದೆ ಅವ್ರಿಗೇನು ಕೊಡ್ತೀವಿ. ಇವತ್ತು ನಮ್ಮ ತಾಯಿ ತಂದೆಯವರು 10 ಗುಂಟೆ ಮಳೆ ಬಂದು 10 ಮಕ್ಕಳು ಸಾಕಿದ್ದಾರೆ. ಇವತ್ತು 10 ಎಕರೆ ಜಮೀನು ಮಾಡಿ ಸಹ 10 ವರ್ಷ ಗುಂಟೆ ಇರಲ್ಲ. ಭೂಮಿ ಶಕ್ತಿ ಅಷ್ಟಿದೆ, ಭೂಮಿಯ ಧೂಳು ಅಷ್ಟಿದೆ. ದಯವಿಟ್ಟು ರೈತ ಬಂಧುಗಳೇ, ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಭೇದದ ಭಾವವಿಲ್ಲದೆ ಎಲ್ಲ ಸಂಘಟನೆಗಳನ್ನು ಸೇರಿಸಿಕೊಂಡು ಮುಂದೆ ಭಯಂಕರವಾದ ಚಳವಳಿಯನ್ನು ರೂಪಿಸುವಂತ ವಿನಂತಿಸ್ತಾ ಈ ಒಂದು ಹೋರಾಟಕ್ಕೆ ಜಯಿಸಿರಲಿ. ರೈತರ ಹೋರಾಟ ಖಂಡಿತವಾಗಿ ಸಕ್ಸಸ್ ಆಗುತ್ತೆ. ಅಂದ್ರೆ ನಾವು ಎಲ್ಲಿ ಬೇಕಾದ್ರೂ ನಿಂತ್ಕೋಬೇಕು. ನಮ್ಮ ಭೂಮಿಗಳಿಗೆ ಬಂದೆ ಕತ್ತರಿಸ್ತೀನೋ ಅನ್ನೋ ಮಟ್ಟಿಗೆ ಕೊಡ್ಬೇಕು. ಆಗ ಆಟೋಮೆಟಿಕ್ ಭಯ ಪಡ್ತದೆ. ಆಗ ಸೆಕ್ಷನ್ ಅಲ್ಲಿ ಇದಾಗುತ್ತೆ. ಒಂದು ದೈಹಿಕವಾಗಿ ಒಂದು ನಾವು ಕೇಳ್ತೀವಿ ಯಾಕೆ ಸೆಕ್ಷನ್ ರೈಸ್ ಆಗ್ತೇವೆ. 7,000 ರೈಸ್ ಮಾಡಲ್ಲ, 7,000 ರೈಸ್ ಮಾಡ್ತಾ ಇಲ್ಲ. ಬದುಕನ್ನು ಬಿಡಿರಿ ಯಾವತ್ತೇ ಸೆಕ್ಷನ್ ರೈಸ್ ಆಗುತ್ತೆ, ಆಟೋಮೆಟಿಕ್ ರೈಸ್ ಆಗ್ತದೆ. ಈ ಶಕ್ತಿ ನಾವು ಬೆಳೆಸ್ಕೊಂಡು ಮಾತ್ರ ವೆಸ್ಟ್ ಬೆಂಗಾಲ್ ಅಲ್ಲಿ ಅಂತ ಟಾಟಾದವ್ರು ಬಂದ ಅಲ್ಲಿ ತಗೊಂಡು ಕಮ್ಯುನಿಸ್ಟ್ ಸರ್ಕಾರ ಅವರು ಕೈಗಾರಿಕೆ ವಿರೋಧಿಗಳು ಆರ್ಡರ್ ಕೊಟ್ಟಾಗ ಅಲ್ಲಿ ತಗೊಂಡು ಮಹಿಳೆ ಜನರನ್ನು ಮುರುಗಿಸಿ ಆ ಟಾಟಾ ಸಂಸ್ಥೆನೇ ಮಾಡಿಸ್ತು. ನಮ್ಮ ರೈತರಲ್ಲಿ ಶಕ್ತಿ ಇದ್ರೆ ಸ್ವಲ್ಪ ನಾವು ಅಷ್ಟೇ ಮಾನವೀಯತೆಯಿಂದ ಇಲ್ಲಿ ಯಾರು ಮೇಲಲ್ಲ, ಯಾರು ಬೇಡಲ್ಲ, ಎಲ್ಲ ಕಂಡ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿಯರು, ನಮ್ಮ ತಂದೆಯರು, ಅಣ್ಣ ತಮ್ಮಂದರು ಎಲ್ಲರೂ ಕೈ ಬಂದಾಗ ಮಾತ್ರ ನಮ್ಮ ಸಂಗತಿ ಹೊಡಿತಾರೆ. ನೀವು ನಿರಂತರವಾಗಿರಲಿ. ಈ ಒಂದು ಬಡವರು ರೈತರು ಆತಂಕದಿಂದ ಬರ್ತಾ ಇದ್ದಾರೆ. ನಮ್ಮ ಅವರ ಅಹವಾಲನ್ನ ಕೇಳಿಸ್ಕೊಳ್ಳೋಣ ಅಂತ ಸೌಜನ್ಯ ಇದೆ ಅಂತಕ್ಕಂಥ ಅಧಿಕಾರಿ ನಮ್ಮ ತಾಲೂಕಲ್ಲಿದ್ದಾರೆ. ಇದು ಅರ್ಥ. ಇದು ಯಾರಿಗೆ ಗೌರವ? ಅವನಿಗೆ ಅಗೌರವ. ಯಾರು ರೈತರು ಮುಂದೆ ಬಂದು ಆತಂಕವಾಗಿ ಬಂದಿದ್ದಾರೆ, ಅವ್ರು ಮಾತಾಡ್ಬೇಕು, ನಾನು ಅಟೆಂಡ್ ಮಾಡಬೇಕು ಅಂತ ಪ್ರಜ್ಞೆ ಬೇಕಾಗಿತ್ತು. ಅವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿಗೆ ಮಾಹಿತಿ ಇಲ್ವಾ? ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ವಾ? ಇಲ್ಲಿನ ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ಈ ಒಂದು ಸೌಜನ್ಯ ಇರಬೇಕಾಗಿತ್ತು. ಮುಂದೆ ಹೋಗಿ ನಮ್ಮ ಜನಪ್ರತಿನಿಧಿಗಳಿಗೆ ಇರಬೇಕಾಗಿತ್ತು. ನೋಡಪ್ಪ, ನಮ್ಮ ಜನ ಹೋಗ್ತಾರೆ, ಕಾರ್ಯಕ್ರಮ ಹಾಕೊಂಡಿದ್ದಾರೆ, ಆತಂಕವಾಗಿ ತಹಶೀಲ್ದಾರ್ನ ಅಲ್ಲಿ ಕಳಿಸ್ಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಸೌಜನ್ಯ ಅವ್ರಿಗೆ ಇರಬೇಕಾಗಿತ್ತು. ಯಾರಿಗೂ ಇಲ್ಲ.
ಯಾಕಿಲ್ಲ ಅಂದ್ರೆ ನಾವ್ಯಾರು ಲೆಕ್ಕಕ್ಕಿಲ್ಲ ಅವ್ರಿಗೆ. ಯಾಕೆ ಲೆಕ್ಕಕ್ಕಿಲ್ಲ? ನಾವು ಓಟ್ ಹಾಕೋದು ಒಂದೇ, ಆಚಾರ ಒಂದೇ, ಗೆಲ್ಲೋರು ಗೆಲ್ತಾರೆ. ಲಾಸ್ಟಿಗೆ ಏನಪ್ಪ ಪಾಯಿಂಟ್? ಓಟ್ ತಗೊಂಡು ಒಂದ್ಸಾರಿ ಅಧಿಕಾರ ತಗೊಂಡ್ರೆ ಮುಗೀತು, ಕಾಸು ಕೊಟ್ಬಿಟ್ಟು ಒಂದ್ಸಾರಿ ಪೋಸ್ಟ್ ತಗೊಂಡ್ರೆ ಮುಗೀತು ಅನ್ನೋ ಕಾಲದಲ್ಲಿ ನಾವಿದ್ದೀವಿ. ಇಲ್ಲ ನಾವು ಏನೇನೋ ಮಾತಾಡ್ತಾ ಇದೀವಿ, ಏನೇನೋ ನಮ್ಮ ಮಾತಂತ ಏನೇನೋ ಇರ್ತಿದೆ. ಆದ್ರೆ ಏನು ಆಗ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ, ಏನಾಗುತ್ತೆ ಅನ್ನೋದು ಮುಖ್ಯ. ಏನು ನಾವು ಒಂದು 2 ವರ್ಷ ಹಿಂದೆ ಹಂಗೇನಲ್ಲಿ ಸುತ್ತಮುತ್ತ ಊರಿನಲ್ಲಿ ನಡೆಸ್ಬಿಟ್ಬಿಟ್ರಂತೆ ಅಂತ ಹೋಗಿದ್ವಿ. ಕರೆದಿದ್ರು, ಅಲ್ಲಿ ಅಣ್ಣವರೆಲ್ಲ ಕರೆದಿದ್ರು, ಹೋಗಿದ್ವಿ. ಪಾಪ ಹಂಗೇನಲ್ಲಿ ರೈತರ ಜಮೀನು ಕಳ್ಕೊಂಡ್ಬಿಟ್ರು, ಕಳ್ಕೊಂಡ್ಬರ್ತಾರೆ, ಕಳ್ಕೊಂಡ್ಬಾರ್ದು ಅದಂತ ಆವೇಶ ಎಲ್ಲ ಆಯ್ತು. ಅದಕ್ಕೆ ಮುಂಚೆ ಎಲ್ಲಿ ಅಪ್ಲಿಕೇಶನ್ ಆಯ್ತು, ಸೂರ್ಯ ಸಿಟಿ ಅಪ್ಲಿಕೇಶನ್ ಆಯ್ತು. ಅವಾಗ ಏನ್ ಮಾಡಿದ್ವಿ? ನಮ್ಗೆಲ್ಲರಿಗೂ ಗೊತ್ತಿದ್ದಾನೆ, ನಮ್ಗೆಲ್ಲರಿಗೂ ಗೊತ್ತು. ಜಾಣ ಏನೋ ಬುದ್ಧಿವಂತಿಕೆ ನಮ್ದೆಲ್ಲ, ನಮ್ಗೆ ಗೊತ್ತಿಲ್ಲಪ್ಪ, ನಾನು ತಂದಿದ್ದಿಲ್ಲಪ್ಪ. ಇದಕ್ಕೆ ಮುಂಚೆ ಸೂರ್ಯ ಸಿಟಿ ಅಪ್ಲಿಕೇಶನ್ ಆದಾಗಿದೆ, ಹೋರಾಟಗಳು ಆಯ್ತಣ್ಣ. ಇಲ್ಲಿದ್ದಾರೆ ನಮ್ಮ ವೆಂಕಟೇಶ್ವರನವರು. ಸೂರ್ಯ ಸಿಟಿ ಹೋರಾಟ ಸ್ಟಾರ್ಟಿಂಗ್ ನಲ್ಲಿ ಅವರು ನಾವು ಮೀಟಿಂಗ್ ಮಾಡಿದ್ದು JCB ಕೆಲಸ ಮಾಡ್ತಾನೆ ಇಲ್ವಾ? JCB ಕೆಲಸ ಹೋಗಿ ಕಡಿಯೋವರು ರೈತರ ಮೇಲೆ ಮಂದರ್ಸಲಿಲ್ಲ. ಇದನ್ನ JCB ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತಿದ್ವಿ ಮನೆಯಲ್ಲಿ. ನಾವು ಭಯ ಪಟ್ಕೊಂಡು ನಾವು ಕೂತ್ಕೊಂಡಿದ್ವಿ. ಸಂಘಟನೆ ಬಂತು, ಜನರ ಕಷ್ಟ ಸುಖ ಕೇಳ್ತು, ಹೋಯ್ತು. JCB ಯಾವ ಸ್ಟಾಪ್ ಮಾಡಿದ್ವಿ, ಆಮೇಲೆ ಮಾತುಕತೆ ಅರೇಂಜ್ ಆಯ್ತು. ಇದು ಹಳೆ ಕತೆ. ಈಗ ಅದಾದ ನಂತರ ಅವರ ಅಪ್ಲಿಕೇಶನ್ ಆದ ನಂತರ ಜಿಗಣಿ ಅಪ್ಲಿಕೇಶನ್ ಆಯ್ತು. ಈಗ ಹಿಂದಕ್ಕೆ ಸೂರ್ಯ ಸಿಟಿ ಇಟ್ಟು ಅವಾಗಲೂ ಇದೇ ಮಾತೆ, ಇದೇ ಕಥೆನೆ. ಆಮೇಲೆ ಏನಾಯ್ತು, ಇಲ್ಲಿ ಅನೇಕಲ್ ಹತ್ರ ತಿಂಗಳೊಳಗೆ ಅಪ್ಲಿಕೇಶನ್ ಆಯ್ತು. ಇವಾಗ ಪ್ರೆಸೆಂಟ್ ಇವಾಗ ನಮ್ಮ ಮುಂದೆ ಬರ್ತಾ 11 ಇತ್ತು. ಯಾಕೆ ಇಷ್ಟ ಹೇಳಿದ್ದಾರೆ? ಸಾಮಾನ್ಯವಾಗಿ ಮಾತಾಡ್ಬೇಕು. ಇಲ್ಲಿ ನನಗೆ ಯಾವ ಮೂಲನೂ ಇಲ್ಲ, ನಾನು ನೇರ ಮಾತಾಡ್ತೀನಿ. ನನ್ನ ಬೈಕೊಳ್ಳೋರೆ ಜಾಸ್ತಿ ಜನ ಸುಮ್ಮನೆ ಮಾತಾಡ್ತೇನೆ ಅಂತ ನಿಲ್ಸಿದ್ರು ನನ್ನ. ನಮ್ಮ ಬೈಕೊಳ್ಳೋರೆ ಜಾಸ್ತಿ ಜನ ನೇರ ಮಾತಾಡ್ಬೇಕಾದ್ರೂ ಮನಸಾಕ್ಷಿಯಿಂದ ಮಾತಾಡ್ಬೇಕು. 12 ಮೂಸೋ ದಿನ ಉಚ್ಚಾರ ಇಲ್ಲಿ ಯಾರು ಬೇಗ ಫ್ಲಾಶ್ ಆಗಲಿಲ್ಲ. ಇಲ್ಲಿ ಏನು ಒಂದು 15-20 ದಿನ ವಾಟ್ಸಾಪ್ನವ್ರು ಓಡಾಡ್ತು, ಒಂದು 3,000 ಎಕರೆ ಅಪ್ಲಿಕೇಶನ್ ಮಾಡ್ತೀವಿ ಅಂತ. ನಿಜ ಹೇಳಿ, ಹೌದಾ ಇಲ್ವಾ? ಅನೇಕಲ್ ತಾಲೂಕು ಸುಳ್ಕೊಂಡೆ ಬೆಂಗಳೂರು ಪೂರ್ವ ತಾಲೂಕು ಸೇರಿಸಿ 3,000 ಎಕರೆ ಮಡಗಿದ್ದಾರೆ. ಇದಾದ್ಮೇಲೆ ಏನಾಗ್ತಾ ಇದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಮಾತಾಡ್ಬೋದಾ? ಇದು ನಮ್ಮ ಎಷ್ಟನೇ ಅಪ್ಲಿಕೇಶನ್ ಅಂತ ಲೆಕ್ಕ ಹಾಕ್ಬೇಕಾದ್ರೆ ಹಿರಿಯ ಹೋರಾಟಗಾರರು ಕೇಳಬೇಕು. ನಾವು ಕಂಡಂಗೆ 5ನೇ ಅಪ್ಲಿಕೇಶನ್ ಅನೇಕಲಲ್ಲಿ. ಇದಕ್ಕೆ ಮುಂಚೆ ಏನೇ ತರಿಸಿದ ಅಪ್ಲಿಕೇಶನ್ ಆಯ್ತಾ? ಅದರಲ್ಲಿ ಯಾರು ನಮ್ಮ ಗೊತ್ತಿರೋರು ಯಾರಾದ್ರು ಅವರಲ್ಲಿ ನಾವು ನಿವೇಶನ ತೆಗೆದುಕೊಂಡು ಫ್ಯಾಕ್ಟ್ರಿ ಕಂಪ್ನಿ ಮಾಡಿದೀವಾ? ಮಾಡಿಲ್ಲ. ಅದಾದ್ಮೇಲೆ ವೀರಸಂದ್ರ ಆಯ್ತಾ, ಬೊಮ್ಮಸಂದ್ರ, ಜಿಗಣಿ, ಹತ್ತಿ ಮೇಲೆ ಎಡವನಹಳ್ಳಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಯಾವ್ಯಾವ ಇದ್ದಾವೆ. ಸ್ವಲ್ಪ ಇಲ್ಲಿರೋ ಯುವಕರು ಮೊಬೈಲ್ ಫೋನಲ್ಲಿ ಯಾವಾಗ ಕಾಲ ಕಳಿ ಅಂತ ಯುವಕರು ಸ್ವಲ್ಪ ಏನ್ ಮಾಡಬೇಕು, ರಿಸರ್ಚ್ ಮಾಡಬೇಕು. ಯಾರಿಗೆ ಯಾವ ಉದ್ಯಮಿಗೆ ಎಲೆಕ್ಟ್ರಾಸಿಟಿನಲ್ಲಿ ನಿವೇಶನ ಮಂಜೂರಾಯ್ತು, ನಾಳೆ ಹಂಗೇನಹಳ್ಳಿನಲ್ಲೂ ಉಸ್ಕೂರಲ್ಲೂ ಮಂಜೂರ ಅಕಸ್ಮಾತ್ ಲೇಔಟ್ ಆದ್ರೆ ಅದೇ ಉದ್ಯಮಿಗೆ ಮಂಜೂರಾಗುವುದು. ಇದನ್ನ ಯಾರು ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ಆತ್ಮೀಯ ರೈತ ಬಂದಿದ್ರೆ ಇಷ್ಟೊತ್ತು ನಾನು ಸ್ಪೆಷಲ್ ತಹಸೀಲ್ದಾರ್ ನನ್ನ ನಾಯಕರ ಹತ್ರ ಮಾತಾಡ್ಕೊಂಡಿದ್ದೆ, ತಹಸೀಲ್ದಾರ್ಗೂ ಕನೆಕ್ಟ್ ಮಾಡಿದ್ದೆ. ನಿನ್ನೆನೂ ನಾನು ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ. ಅವ್ರಿಗೆ ಹೇಳಿದ್ದೆ, ನಮ್ಮ ರೈತರ ಹೋರಾಟ ಬೈಲು ಬಸವನಗುಡಿಯಿಂದ ತಾಲೂಕು ಆಫೀಸ್ಗೆ 12ರಿಂದ 1 ಗಂಟೆ ಅಷ್ಟೊತ್ತಿಗೆ ತಲುಪ್ತೀವಿ ಸರ್, ದಯವಿಟ್ಟು ನೀವು ಆ ಟೈಮ್ ಇರಿ ಅಂತ. ಸರ್ ಸಾಧ್ಯ ಆದರೆ ನಾನು ಖಂಡಿತ ಇರ್ತೀನಿ, ಹೈಕೋರ್ಟ್ ನಲ್ಲಿ ಕೇಸ್ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ. ಈಗ ಅವ್ರ ಜೊತೆನಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಅದನ್ನೇ ಮಾತಾಡಿದ್ದು. ಹೇಗೆ ರೈತರಿಗೆ ವಂಚಿಸ್ತಾರೆ ಅನ್ನೋದಕ್ಕೆ ಅವ್ರ ಹತ್ರ ಮಾತಾಡಿದ ಸತ್ಯಾಂಶವನ್ನೇ ನಾನು ಹೇಳ್ತೀನಿ. ತಾಲೂಕಲ್ಲಿ ಯಾವುದೇ ಒಂದು ಲ್ಯಾಂಡ್ ಅನ್ನ ಭೂಮಿಯನ್ನು ಸ್ವಾಧೀನ ಮಾಡ್ಕೋಬೇಕು ಅಂತಂದ್ರೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಈಸ್ ತಾಲೂಕಿಗೆ ಸುಪ್ರೀಂ, ಅವರೇ ಸುಪ್ರೀಂ. ಫಸ್ಟ್ ಅವರ ಹತ್ರ ಪ್ರಿಲಿಮಿನರಿ
ಅಭಿಪ್ರಾಯ ಪಡ್ಕೋಬೇಕು, ರೈತರ ಅಭಿಪ್ರಾಯ ಪಡ್ಕೋಬೇಕು, ಸಭೆಗಳು ಮಾಡ್ಕೋಬೇಕು. ನಾವು ಈ ತರ ಅಕ್ವಿಷನ್ ಮಾಡ್ಕೊಳ್ತಾ ಇದೀವಿ, ನಿಮ್ಗೆ ಏನಾಗ್ಬೋದು, ಅನಾನುಕೂಲ ಏನು, ಅನುಕೂಲ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ಮತ್ತೆ ಅಕ್ವಿಷನ್ ಮಾಡ್ಕೋಬೇಕಾದ್ರೆ 80% ರೈತರು ಒಪ್ಪಿಗೆ ಪಡ್ಕೋಬೇಕು. ಯಾವುದೂ ಇಲ್ಲ ಇಲ್ಲಿ, ಯಾವುದೂ ಇಲ್ಲ. ಅಂದ್ರೆ ರೈತರಿಗೆ ಗಮಾರು ಇವ್ರಿಗೇನು ಗೊತ್ತಾಗೋದಿಲ್ಲ ಅನ್ನೋ ರೀತಿನಲ್ಲೇ ಇವತ್ತಿನ ಸರ್ಕಾರಗಳು ನಡೀತಾ ಇದ್ದಾವೆ ಅಂತಂದ್ರೆ ಯಾರಿಗೆ ನಾಚಿಕೆ ಆಗ್ಬೇಕು? ನಮಗ ಅವ್ರಿಗ? ನಮಗೆ ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಇನ್ನೂ ತಿಳುವಳಿಕೆ ನಾವು ತಿಳ್ಕೊಳ್ಳೋಕ್ಕಾಗ್ಲಿಲ್ಲ. ಹೋರಾಟಗಳಲ್ಲಿ ಭಾಗವಹಿಸ್ತೀವಿ, ಮನೆಗೆ ಹೋಗ್ತೀವಿ, ಅಯ್ಯೋ ಏನೋ ಒಂದು ಆಗ್ತದೆ ಬಿಡು ಅಂತ ಹೇಳ್ತೀವಿ. ನಾನು ಇಷ್ಟೊತ್ತು ತಹಸೀಲ್ದಾರ್ ಹತ್ರ ಅದನ್ನೇ ಮಾತಾಡಿದ್ದು. ಸರ್ ನೀವು ಏನಿದೆಯೋ ಅದನ್ನ ಸತ್ಯಾಂಶ ಕೊಡಿ, ನಾವು ಹೈಕೋರ್ಟ್ಗೆ ಹಾಕ್ತೀವಿ. ನೀವು ಪ್ರೊಸೀಜರ್ ಮಾಡ್ಲಿಲ್ಲ, ನಿಮ್ಗೊಂಥರ ಕಾನೂನು ನಮ್ಗೊಂಥರ ಕಾನೂನಾ? ಇದು ಅನ್ಯಾಯ ಅಲ್ವಾ? ನೀವು ಮಾಡೋದಾದ್ರೆ, ಅನ್ಯಾಯ ಮಾಡೋದಾದ್ರೆ ಸಹಿಸ್ಕೋಬೇಕು. ನಾವೇನಾದ್ರೂ ಅನ್ಯಾಯ ಮಾಡಿದ್ರೆ ಅಷ್ಟೊತ್ತಿಗೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ, ಕೇಸುಗಳಾಗ್ತೀರಿ, ಸ್ಟೇಷನ್ಗೆ ಹಾಕ್ತೀರಿ, ಜೈಲಿಗೆ ಹಾಕ್ತೀರಿ. ಅದಕ್ಕೆಲ್ಲ ನಾವು ರೆಡಿ ಆಗಿರ್ಬೇಕು. ಆದ್ರೆ ನಮ್ಮ ಶ್ರಮದಲ್ಲಿ ನೀವು ಮಜಾ ಮಾಡ್ತಾ ಇಲ್ವಾ? ಫಸ್ಟ್ ನೀವು ಮಜಾ ಮಾಡೋದನ್ನ ನಿಲ್ಲಿಸಿ. ಈ ದೊಂಬರಾಟ ಎಲ್ಲ ಶುರುವಾಗಿರೋದು, ನಾನು ಅಫಿಷಿಯಲ್ಸ್ನ ದೂರೋದಿಲ್ಲ, ಅಫಿಷಿಯಲ್ಗಿನ ಜಾಸ್ತಿ ನಮ್ಮ ರಾಜಕಾರಣಿಗಳು. ನಮ್ಮ ರಾಜಕಾರಣಿಗಳಿಂದನೇ ದೇಶ, ನಮ್ಮ ರಾಜಕಾರಣಿಗಳಿಂದನೇ ರೈತರಿಗೆ ಸಂಕಷ್ಟ. ಇವೆಲ್ಲ ಸಂಕಷ್ಟಗಳು ಅವರಿಂದನೇ. ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಸರಿ ಹೋಗಿದ್ದಿದ್ರೆ ರೈತರು ಸುಭಿಕ್ಷವಾಗಿ ಬದುಕ್ತಾ ಇದ್ರು, ನಿಜವಾಗ್ಲೂ ಬದುಕ್ತಾ ಇದ್ರು. ದಾರಿ ತಪ್ಪಿಸ್ತಾ ಇರೋದು ಅವರೇ, ಅವರಿಗೆ ಹೇಳ್ದಂಗೆ ಕುಳಿತಾ ಇರೋದು ನಮ್ಮ ಅಫಿಷಿಯಲ್ಸ್. ಸರ್ ನೀವು ಈಚೆ ಬಿಗ್ ಬನ್ನಿ ಅಂತಂದ್ರೆ ಯಾಕೆ ಸರ್ ಅಂತ ಹೇಳ್ತಾರೆ. ಮೊನ್ನೆ ಒಂದು ಟಿವಿನಲ್ಲಿ ನೋಡ್ತಾ ಇದ್ದೆ, ತಹಸೀಲ್ದಾರ್ ಮಾತಾಡಿದ್ರು. ಸರ್ ರೈತ ಆರಾಮಾಗಿ ಬದುಕಬಹುದು, ಭಿಕ್ಷುಕ ಆರಾಮಾಗಿ ಬದುಕಬಹುದು, ಒಬ್ಬ ವ್ಯಾಪಾರಸ್ಥ ಆರಾಮಾಗಿ ಬದುಕಬಹುದು, ನಾನು ಆರಾಮಾಗಿ ಬದುಕಕ್ಕಾಗಲ್ಲ ಅಂತ ತಹಸೀಲ್ದಾರ್ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂದ್ರೆ ಪೊಲಿಟಿಷಿಯನ್ಸ್ ಬಿಡೋದಿಲ್ಲ, ವಸೂಲಿ ಮಾಡ್ಕೊಡ್ಬೇಕು, ಅವ್ರು ಹೇಳ್ದಂಗೆ ಕೇಳ್ಬೇಕು, ಹೇಳತ್ರ ಹೋಗ್ಬೇಕು. ನಾನೇನು ಅಫಿಷಿಯಲ್ಸ್ ದೂರ್ತೀನಿ ಅಂತ ಅನ್ಕೋಬೇಡಿ. ಬಟ್ ದೂರೋದಾದ್ರೆ ನಿಜವಾಗ್ಲೂ ನಮ್ಮ ರಾಜಕಾರಣಿಗಳನ್ನು ದಾರಿ ತಪ್ಪಿಸ್ತಾ ಇರೋದು ಅವರಿಂದನೇ ಅನಾಹುತಗಳು. 10 ದಿವಸದಿಂದ ನಾವು ಪಾರ್ಲಿಮೆಂಟ್ ನಲ್ಲೂ ನೋಡ್ತಾ ಇದ್ದೀವಿ, ಅಸೆಂಬ್ಲಿನಲ್ಲೂ ನೋಡ್ತಾ ಇದ್ದೀವಿ. ಯಾವ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಯಾವ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬೆಳಗಾವಿನಲ್ಲೂ ರೈತರು ಹೋರಾಟ ಮಾಡಿದ್ರು, ಪ್ರಯೋಜನ ಏನಾಯ್ತು? ಅವರು ಒಳಗಡೆ ಕೂತ್ಕೊಂಡು ಅವ್ರ ಚರ್ಚೆಗಳು ಅವರಲ್ಲಿ ಇರ್ತಾರೆ ಹೊರತು ರೈತರಿಗೆ ಅನಾನುಕೂಲ ಆಗ್ತಾ ಇದೆ ಅಂತ ಲಾಠಿ ಚಾರ್ಜ್ ಮಾಡಿದ್ರು, ಎಲ್ಲವೂ ಮಾಡಿದ್ರು. ಈ ತರದ್ದು ಆಗ್ತಾ ಇದ್ದೇನೆ ಹೊರತು ನಾವು ಯಾರಾದ್ರು ಬೆಳಗ್ಗೆ ರೈತರು 5 ಗಂಟೆಗೆ ಎದ್ದೇಳ್ಬೇಕು, 4 ಗಂಟೆಗೆ ಎದ್ದೇಳ್ಬೇಕು, ನೀರು ಕಟ್ಟಬೇಕು, ಹಸುಗಳು ನೋಡ್ಬೇಕು, ಕೋಳಿ ನೋಡ್ಬೇಕು, ಕುರಿ ನೋಡ್ಬೇಕು, ಎಮ್ಮೆ ನೋಡ್ಬೇಕು, ಜನಗಳು ನೋಡ್ಬೇಕು, ಪ್ರಾಣಿಗಳು ನೋಡ್ಬೇಕು, ಪಕ್ಷಿಗಳು ನೋಡ್ಬೇಕು, ಎಲ್ಲವನ್ನ ನೋಡ್ಬೇಕು. ಒಂದು ದಿವಸ ರಜಾ, ಒಂದು ದಿವಸ ಯಾರಾದ್ರೂ ರೈತ ರಜೆ ತೆಗೆದುಕೊಂಡಿದ್ದು ಬೇಕಿ ನೋಡೋಣ? ರೈತರು ರಜಾ ತೆಗೆದುಕೊಂಡೇ ಇಲ್ಲ. 365 ದಿವಸ 24 ಗಂಟೆ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಅಫಿಷಿಯಲ್ಸ್ಗೆ, ರಾಜಕಾರಣಿಗಳಿಗೆ 1 ದಿವಸ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಡೇ ರಜಾ. ಯಾಕೆ? ಸುಸ್ತಾಗ್ಬಿಟ್ಟಿದೀವಿ. ಅವ್ರು ಮಾಡೋದು ಎಷ್ಟು ಗಂಟೆ ಕೆಲಸ? 8 ಗಂಟೆ ಕೆಲಸ. 8 ಗಂಟೆಗಿಂತ ಕೆಲಸ ಜಾಸ್ತಿ ಮಾಡಲ್ಲ. 8 ಗಂಟೆನಲ್ಲಿ ರೆಸ್ಟ್ ಪೀರಿಯಡ್ ಬೇರೆ, ಊಟದ ಪೀರಿಯಡ್ ಬೇರೆ, ಎಲ್ಲವನ್ನ ಅವ್ರು ತೆಗೆದುಕೊಳ್ತಾರೆ. ಆದ್ರೆ ಈ ದೇಶದಲ್ಲಿ ಅಕಸ್ಮಾತ್ 365 ದಿವಸ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ರೈತನ ಪರವಾಗಿ ನಾವು ನಿಲ್ಲಿಲ್ಲ ಅಂತಂದ್ರೆ ಯಾರು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾನು ತಹಸೀಲ್ದಾರ್ ಅದನ್ನೇ ಕೇಳಿದೆ, ತಹಸೀಲ್ದಾರ್ ಸಾಹೇಬರಿಗೂ ಹೇಳಿದೆ, ಸ್ಪೆಷಲ್ ತಹಸೀಲ್ದಾರ್ ಇದ್ದಾರೆ, ಚಂದ್ರು ಇನ್ನೊಬ್ರು ಇದ್ದಾರೆ, ಅವ್ರು ಹೇಳಿದೆ, ನೀವೇನಾದ್ರೂ ಊಟ ಮಾಡೋದಾದ್ರೆ, ಅನ್ನ ತಿನ್ನೋದಾದ್ರೆ ರೈತರ ಪರವಾಗಿ ನಿಲ್ಲಿ, ನಿಮ್ ಪರವಾಗಿ ನಾವು ನಿಲ್ತೀವಿ. ನಿಮ್ಗೇನಾದ್ರೂ ಅನಾಹುತ ಆದ್ರೆ, ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಕೋರ್ಟ್ ಕೇಸ್ ಹಾಕ್ತೀನಿ ಅಡ್ವೊಕೇಟ್ ಆಗಿ ಅಂತಾನು ಅವ್ರಿಗೆ ಹೇಳಿದೀನಿ, ತಹಸೀಲ್ದಾರ್ಗೂ ಹೇಳಿದೀನಿ. ನಾಳೆ ಬನ್ನಿ ಮಾತಾಡೋಣ. ನಮ್ಮನ್ನು ಯಾರು ಏನು ಕೇಳಲಿಲ್ಲ, ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು. ನನಗೆ ಅದೇ ಬೇಕಾಗಿರೋದು. ಇಲ್ಲೇ ಇರ್ಬೋದೆಲ್ಲ ಸರ್. ಫಸ್ಟ್ ದಿವಸ 600 ಜನ ಬಂದ್ರು, ಅದಾದ್ಮೇಲೆ 300 ಜನ ಬಂದ್ರು. ಒಂದ್ ನಿಮಿಷ ನೀವು ಹಾಗೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ದುಡುಕ್ಬೇಡಿ, ಮಾತಾಡೋಣ, ಹೋರಾಟ ಮಾಡೋಣ. ಹೋರಾಟ ಇವತ್ತಿಗೆ ನಿಲ್ಲೋದಿಲ್ಲ, ಅವ್ರನ್ನ ಜೊತೆನಲ್ಲಿ ಇಟ್ಕೊಳ್ಳೋಣ. ಹೋರಾಟ ಆಗುತ್ತೆ. ನಾವು ಅವ್ರ ವಿರುದ್ಧ ಅಂತಲ್ಲ, ಅವ್ರು ನಮ್ ಜೊತೆನಲ್ಲಿ ಕರ್ಕೋಬೇಕು. ಕೋರ್ಟ್ಗಳು ನಮ್ ಜೊತೆನಲ್ಲಿ ಬರ್ಬೇಕು. ನೀವು ಗಲಾಟೆ ಮಾಡಿದ್ರೆ ಅವ್ರು ಬೇರೆ ರೀತಿ ಆಗ್ಬಿಡುತ್ತೆ. ಅದು ಚೆನ್ನಾಗಿರುತ್ತಾ? ಓಡ್ಬಿಡ್ತೀರಾ, ಅದು ಬೇಡ. ಅದಕ್ಕೆ ಕೆಲಸ ಮಾಡೋಣ. ನಿಮ್ಗೇನು ಕೆಲಸ ಆಗ್ಬೇಕು?
ನ್ಯಾಯ ಬೇಕಾ ಹೋರಾಟ ಬೇಕಾ? ನ್ಯಾಯ ಬೇಕು. ಅದಕ್ಕೇನ್ ಬೇಕಾ ಅವ್ರು ನಮ್ಮ ಜೊತೆನಲ್ಲಿ ಇರ್ತಾರೆ. ಅವ್ರು ಹೇಳ್ತಾರೆ ಮತ್ತೆ ಭಾನುವಾರ ಮತ್ತೆ ಅಲ್ಲೇ ಬೆಂಗಳೂರು ಗುಡಿ ಹತ್ರ ಚೌಟಿನಲ್ಲಿ ಸೇರ್ತೀವಿ. ತಹಸೀಲ್ದಾರ್ ಅವರು ಬರ್ತಾರೆ, ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಬರ್ತಾರೆ, ಇನ್ನೊಂದಷ್ಟು ಜನನು ಬರ್ತಾರೆ, ಶಿವಣ್ಣನೂ ಕರೆಸ್ತೀವಿ. ಬೇರೆಯವರು ಬರ್ಲಿ, ಅವ್ರಿಗೆ ಏನ್ ಹೇಳ್ತಾರೆ ಹೇಳಿ. ತಹಸೀಲ್ದಾರ್ನ ನಾನೇ ರಿಕ್ವೆಸ್ಟ್ ಮಾಡ್ತೀನಿ, ಭಾನುವಾರ ನೀವು ಅಲ್ಲೇ ಬನ್ನಿ ಸರ್, ಅವ್ರಿಗೆ ಹೇಳಿ ಅಂತ ಹೇಳ್ತೀನಿ. ಅವ್ರು ಬರ್ತಾರೆ, ಖಂಡಿತ ಬರ್ತಾರೆ. ಅವ್ರು ನಮ್ಮ ಜೊತೆನಲ್ಲಿ ಇರ್ತಾರೆ. ಧ್ಯೇಯದ ಮೇಲೆ ಬಂದು ನೀವು ಹೋರಾಟ ಮಾಡ್ತಾ ಇದ್ದೀರಿ. ಖಂಡಿತ ನಾವು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟೇ ಮನವಿ ಮಾಡಿಕೊಳ್ಳೋದು, ಯಾವ ರೀತಿ ತಾವು ಶಾಂತಿ ರೀತಿಯಿಂದ ಇಲ್ಲಿವರೆಗೂ ಹೋರಾಟದಲ್ಲಿ ಪಾಲ್ಗೊಂಡ್ರು ಇದೇ ರೀತಿಯಲ್ಲಿ ತಾವು ಶಾಂತಿಯಲ್ಲಿದೆ, ಖಂಡಿತ ನಿಮಗೆ ನಿಮ್ಮ ಹೋರಾಟ ಫಲಿಸ್ತದೆ ಅಂತ ನಾನು ಹೇಳ್ತಾ, ಈಗ ಈ ವಿಚಾರವಾಗಿ ಈಗ ನಿಮ್ಮ ಮುಖಂಡರು ಕೂಡ ಮೇಲೆ ಒಂದು 10 ಜನ ಬಂದು ನಮ್ಮ ಹತ್ರ ಮಾತಾಡಿದ್ರು. ಏನು ಈಗ KDP ಅವರು ಏನು ಈಗ ತಮ್ಮ ಭೂಮಿಗಳನ್ನ ಸ್ವಾಧೀನಪಡಿಸ್ಕೋಬೇಕು, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋಬೇಕು ಅಂತ ಏನು ಪ್ರಕ್ರಿಯೆ ನಡೀತಾ ಇದೆ, ಆ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ನಾವೇನಾದ್ರೂ ಅವರಿಗೆ ವರದಿ ಕೊಟ್ಟಿದ್ದೀವ ನಾವೊಂದು ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಅಂದ್ರೆ ಅದು ಭೂಮಿ ಯೋಗ್ಯತೆ ಇಲ್ಲ ಅಥವಾ ಅದು ಬಂಜರ್ ಭೂಮಿ ಅನ್ನೋದು ನಾವು ಕೊಟ್ಟಿದ್ದೀವಿ ಅಂತ ನಮಗೆ ಹೇಳ್ತಾ ಇದ್ದೀರಾ. ನಾವು ಅದಕ್ಕೆ ಅವ್ರಿಗೆ ಹೇಳಿದ್ವಿ ಇಷ್ಟೇ, ನಿಮಗೆ ಅಲ್ಲಲ್ಲ ನಾನು ಹೇಳುದು, ನೀವು ಇಷ್ಟು ಮಾಡಿ ನಾನು ವಕೀಲರಿಗೆ ಇಷ್ಟು ಹೇಳಿದೆ, ನಿಮ್ಗೆ ಏನೇನು ಪ್ರಶ್ನೆ ಇದೆ ಅಂದ್ರೆ ಕಂದಾಯ ಇಲಾಖೆಯಿಂದ ನೀವು KDP ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ನೀವು ಈ ತರ ಕೊಟ್ಟಿದ್ದೀರಾ ವರದಿ ಅಂತ ಕೇಳಿ, ನಾವು ಹೌದು ಇಲ್ಲ ಅಂತ ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ರೈಟಿಂಗ್ ಅಲ್ಲೇ ಕೊಡ್ತೀವಿ. ಯಾಕಂತಂದ್ರೆ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ. ನಾವು ಈಗ ನಮ್ಮ ರೈತರು ದೇಶದ ಬೆನ್ನೆಲುಬು ಅಂದ್ಕೊಂಡು ನಾವು ಓದ್ತೀವಿ ಮತ್ತು ಪ್ರತಿ ಭಾಷೆಗಳಲ್ಲೂ ಕೂಡ ಹೇಳ್ತೀವಿ. ಹಾಗೂ ಬೇರೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ರೈತಗೀತೆ ಹಾಡ್ತೀವಿ. ರೈತಗೀತೆ ಹಾಡ್ತಾ ರೈತರಿಗೆ ನಾವು ಗೌರವವನ್ನು ಸಲ್ಲಿಸ್ತೀವಿ. ಯಾವಾಗ ರೈತಗೀತೆ ಹಾಡಿದಾಗ ಎದ್ದಿಲ್ತೀವಲ್ಲ, ಆ ಇಡೀ ಸಭೆನೇ ಎದ್ದಿರುತ್ತೆ. ಹಾಗಾಗಿ ರೈತರು ಯಾವತ್ತು ರೈತರ ಪರವಾಗಿ ಎಲ್ಲರೂ ಇದ್ದೀವಿ, ನಾವು ಇರ್ತೀವಿ, ರೈತರ ಪರವಾಗಿ ನಿಮ್ಮ ಹೋರಾಟ ಕೂಡ ಫಲಿಸ್ತಿದೆ ಅಂತ ಹೇಳ್ತಾ, ದಯವಿಟ್ಟು ಇವಾಗ ಏನು ತಾವು ನಮ್ಮ ಇಲಾಖೆಯಿಂದ ನಾವು ವರದಿ ಸಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ನಾವು ನಾಳೆ ನಮಗೆ ಇವತ್ತೇ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ, ಆಮೇಲೆ ನಾಳೆ ಒಂದಿಷ್ಟು ಜನ ತಾವು ಮುಖಂಡರು ಬಂದು ನೀವು ನೇರವಾಗಿ ನಮ್ಮ ತಹಶೀಲ್ದಾರ್ನು ಸಂಪರ್ಕಿಸಬಹುದು, ನಾನೇ ಇರ್ತೀನಿ. ಯಾಕಂತಂದ್ರೆ ಈಗ ನಮಗೆ ವರದಿ ಕೊಟ್ಟಿರೋದಂತೂ ನಾವು ಈಗ ನಾನೇ ಸ್ಟಾರ್ಟ್ ಮಾಡಿಸ್ಕೊಂಡೆ, ನಮ್ಮಿಂದ ಏನೋ ವರದಿ ಹೋಗಿಲ್ಲ ಅಂತ ಗೊತ್ತಾಗಿದೆ. ಬಟ್ ಸುಮ್ಮನೆ ಬಾಯಿ ಮಾತಿಂದ ಹೇಳೋದಕ್ಕಿಂತ ರೈಟಿಂಗ್ ಅಲ್ಲಿ ತಾವು ಕೇಳಿದ್ರೆ ನಾವು ರೈಟಿಂಗ್ ಅಲ್ಲಿ ಏನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟಪಡಿಸ್ತೀವಿ. ನಾವು ಕೂಡ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಪರವಾಗಿನೇ ಇರ್ತೀವಿ. ನಾವು ರೈತರನ್ನ ಬಿಟ್ಟು ನಾವೇನಿಲ್ಲ. ದಯವಿಟ್ಟು ನಮ್ಮ ಹೋರಾಟ ಶಾಂತಿ ರೀತಿಯಿಂದ ನಿಲ್ಲಿ ಅಂತ ನಾನು ಹೇಳ್ತೀವಿ. ನಾಳೆ ದಯವಿಟ್ಟು ನೀವೊಂದು 10-15 ಜನ ನೀವು ನಮ್ಮ ಹತ್ರ ಬಂದ್ರೆ ನಮ್ಮ ತಹಶೀಲ್ದಾರ್ ಹತ್ರ ರೈಟಿಂಗ್ ಅಲ್ಲಿ ನಿಮಗೆ ಆ ಪ್ರಶ್ನೆಗಳನ್ನು ಕೇಳಿದ್ದೀವಿ ನಾವು, ಏನೇನು ಬೇಕು ನಿಮಗೆ ಅದು ಕೇಳಿದ್ರೆ ನಾವು ರೈಟಿಂಗ್ ಅಲ್ಲಿ ನಿಮಗೆ ಕೊಡ್ತೀವಿ. ಆ ಆಧಾರದಲ್ಲಿ ನಿಮ್ಮ ಹೋರಾಟನ ಮುಂದುವರಿಸಬಹುದು ಅಂತ ನಾನು ಹೇಳ್ತಾ, ಈ ಸಂದರ್ಭದಲ್ಲಿ ದಯವಿಟ್ಟು ತುಂಬಾ ಜನ ಇವತ್ತು ಸೇರ್ಕೊಂಡಿದ್ದೀರಾ. ತಹಶೀಲ್ದಾರ್ ಯಾಕೆ ಬಂದಿಲ್ಲ ಅಂತ ಕೇಳ್ತೀನಿ. ನೀವು ಸಂಜೆ ಅವರಿಗೆ ಮಾತಾಡಿದ್ರಂತೆ ನನಗೆ ಹೇಳಿದ್ರು, ಸಂಜೆ 5 ಗಂಟೆಗೆ ನಾವು ಮಾತಾಡಿದ್ರಿ. ನಮಗೆ ಆಕ್ಚುಲಿ ಹೈಕೋರ್ಟ್ ಇಂದ ಲಿಸ್ಟ್ ಬರೋದೇ 6:30 ಮೇಲೆ. ಹಾಗಾಗಿ ನನಗೂ ಇವತ್ತು ಕಂಟೆಂಪ್ಟ್ ಇದೆ, ಅವ್ರಿಗೂ ಕಂಟೆಂಪ್ಟ್ ಇದೆ. ನಾವು ಇಬ್ಬರು ಇಲ್ಲದಿದ್ರೆ ಸಮಸ್ಯೆ ಆಗತ್ತೆ ಅಂದ್ಕೊಂಡು ನಾನು ಅವ್ರು ತುಂಬಾ ತೃಪ್ತಿ ತೋರಿಸ್ಕೊಂಡು ನಾನು ಅವ್ರಿಗೆ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಒಬ್ಬರಿಗೆ ಎನ್ಕರೇಜ್ ಮಾಡ್ಕೊಂಡು ನಾನು ಬಂದಿದ್ದೀನಿ. ಹಾಗಾಗಿ ಬಂದಿರೋ ಉದ್ದೇಶ ಎಷ್ಟೇ ತಮಗೆ ಗೌರವ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನಾವು ಸಾವಿರಾರು ಜನ ದೂರದಿಂದ ಕಾಲ್ನಡಿಗೆಯಲ್ಲಿ ಹೋರಾಟ ಮಾಡ್ಕೊಬೋದು, ನಾವಿಲ್ಲ ಅಂದ್ರೆ ಅದಕ್ಕೆ ತುಂಬಾ ಅರ್ಥನೇ ಇರಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಮನವಿಯನ್ನು ನಾನು ಸ್ವೀಕರಿಸ್ತೇನೆ. ಹಾಗೂ ನಮ್ಮ ಮನವಿಯಲ್ಲಿ ಏನು ತಾವು ಬೇಡಿಕೆ ಏನಿದ್ರು ಆ ಬೇಡಿಕೆಯನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಈ ಕೂಡಲೇ ಕೂಡ ಆ ಮನವಿಯಲ್ಲಿ ಕೋರಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮುಟ್ಟೋತರ ನಾವು ಇಲ್ಲಿಂದ ಕೂಡ ನಾವು ಮೇಲ್ ಕೂಡ ಮಾಡ್ತೀವಿ ಅಂತ ಹೇಳಿ ಆ ಪ್ರತಿಯನ್ನು ಕೂಡ ನಿಮಗೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ರೈತ ಬಂಧುಗಳೆಲ್ಲ ಯಾವುದೇ ಕಾರಣಕ್ಕೆ ನೀವು ವಿಚಲಿತರಾಗದೆ ನಿಮ್ಮ ಹೋರಾಟ ನಿಮ್ಮ ಗುರಿ ಮುಟ್ಟುವವರೆಗೆ ಮಾಡಿ ನಾವು ಹೋರಾಟ ಮಾಡಬೇಡಿ ಅಂತ ಹೇಳಿದ್ರೆ ಶಾಂತಿ ರೀತಿಯಿಂದ ಇರಲಿ ಅಂತ ಹೇಳಿ, ಯಾವ ಕಾರಣಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬಾರದಂಗೆ ಶಾಂತಿ ರೀತಿಯಿಂದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ನಾನು ತಾಲೂಕು ಆಡಳಿತ ಪರದಿಂದ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಬೆಂಗಳೂರು ತಹಶೀಲ್ದಾರ್ ಅವರಿಗೆ ತಹಶೀಲ್ದಾರ್ ಮುಖಾಂತರ ವಿಷಯ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಸೇರಿದ ಗ್ರಾಮಗಳಾದ ಹಾರೋಹಳ್ಳಿ, ಚೊಕ್ಕಸಂದ್ರ, ಕೊಂಸಂದ್ರ, ದೊಂಸಂದ್ರ, ಚಿಕ್ಕತಿಮ್ಮಸಂದ್ರ, ಗೋಪಸಂದ್ರ, ಕಾಡು, ಅಗ್ರಹಾರ, ಯಮರೆ, ಸಮ್ನಹಳ್ಳಿ, ಸೊಳ್ಳೆಪುರ, ಮುತ್ತನಲ್ಲೂರು, ಅಮಾನಿಕೆರೆ, ಬಿಕ್ಕನಹಳ್ಳಿ, ಹಂದೇನಹಳ್ಳಿ, ಬಿ ಹೊಸಹಳ್ಳಿ, ಅಡಿಗರಕಲ್ಲಹಳ್ಳಿ ಮತ್ತು ಎಸ್ಮೀಡಹಳ್ಳಿ ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೂಡಲೇ ಹಿಂಪಡೆಯುವ ಬಗ್ಗೆ ಅಂತ ಮನವಿ ಇದೆ.
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ರಾಗಿಯ ಕಣಜ ಹೆಸರುವಾಸಿಯಾಗಿದ್ದ ಆನೇಕಲ್ ತಾಲೂಕು ಹಿಂದೆ ಕಾಡು, ಹುಲ್ಲುಗಾವಲು, ವಿಶಾಲವಾದ ರಾಗಿಯ ಜಮೀನುಗಳು ಹಾಗೂ ಕೆರೆಗಳಿಂದ ಸಮೃದ್ಧವಾಗಿದ್ದು, ಆನೇಕಲ್ ತಾಲೂಕು ಬೆಂಗಳೂರಿಗೆ 20 ಕಿಲೋಮೀಟರ್ ದೂರದಲ್ಲಿದ್ದು, ಬೆಂಗಳೂರು ನಗರ ಜಿಲ್ಲೆಗೆ ಸೇರಿದರೂ ಸಹ ತನ್ನದೇ ಆದ ಗ್ರಾಮೀಣ ಸೊಗಡಿನಿಂದ ಕೂಡಿದ್ದು ಆದರೆ 90ರ ದಶಕದಿಂದ ಶುರುವಾದ ಕೈಗಾರಿಕಾ ಕ್ರಾಂತಿಯಿಂದ ನಮ್ಮ ತಾಲೂಕು ನಲುಗಿದೆ. ಈಗಾಗಲೇ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ, ವೀರಸಂದ್ರ ಕೈಗಾರಿಕಾ ಪ್ರದೇಶ, ಜಿಗಡಿ ಕೈಗಾರಿಕಾ ಪ್ರದೇಶ, ಅತ್ತಿಬೆಲೆ ಕೈಗಾರಿಕಾ ಪ್ರದೇಶ ಎಂದು 4 ಕೈಗಾರಿಕಾ ವಲಯಗಳು ಸ್ಥಾಪನೆಯಾಗಿ ರೈತರ ಫಲವತ್ತಾದ ಜಮೀನುಗಳು ಕೈಗಾರಿಕಾ ಆವೃತ್ತಿಯಾಗಿ ಇಂದು ಕುಲುಷಿತ ಗಾಳಿ, ಕುಲುಷಿತ ನೀರಿನಿಂದ ಅನೇಕ ರೋಗಗಳು ಸವಾಲಾಗಿದೆ. ಸಮೃದ್ಧವಾದ ನೀರಿನಿಂದ ತುಂಬಿ ತುಳುಕುತ್ತಿದ್ದ ಹೆನ್ನಾಗರ ಕೆರೆ, ಮುದ್ದನಲ್ಲೂರು ಅಮಾನಿ ಕೆರೆ, ಬಿದರಗುಪ್ಪೆ ಕೆರೆ ಇಂದು ಕೈಗಾರಿಕಾ ಬೀಳುವ ತ್ಯಾಜ್ಯದಿಂದ ಕುಲುಷಿತಗೊಂಡಿವೆ. ಇಷ್ಟೆಲ್ಲ ಆದ ನಂತರ ವಸತಿ ಪ್ರದೇಶಕ್ಕಾಗಿ ಸೂರ್ಯ ಸಿಟಿ ಹೆಸರಿನಲ್ಲಿ 4 ಹಂತಗಳಿಗೆ ಉತ್ಪಾದನೆಪಡಿಸಿಕೊಂಡಿದ್ದು, ಸುಮಾರು ಹಳ್ಳಿಗಳ ರೈತರು ತಮ್ಮ ಜಮೀನುಗಳನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ಅಧಿಕಾರಿಗಳು ಈಗಾಗಲೇ ಕೈಗಾರಿಕೆಗಳು, ಬಡಾವಣೆ, ಟ್ರಾಫಿಕ್ ಸಮಸ್ಯೆ ಮತ್ತು ವಿಪರೀತ ಜನಸಂಖ್ಯೆಯಿಂದ ಬಳಲುತ್ತಿರುವ ಆನೇಕಲ್ ತಾಲೂಕಿನಲ್ಲಿ ಮುಂದಾಗುವ ನೀರಿನ ಅಭದ್ರತೆ, ಅಶುದ್ಧ ಗಾಳಿಯಿಂದ ಮನುಷ್ಯನ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಯಾವುದೇ ವೈಜ್ಞಾನಿಕ ಚಿಂತನೆ ಇಲ್ಲದೆ ಎಲ್ಲಿ ಹಸಿರಾಗಿ ಅಳಿದುಳಿದ ಕೃಷಿ ಜಮೀನು ಕಾಣಿಸುತ್ತೋ ಅಲ್ಲಿ ಉತ್ಪಾದನೆ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಮತ್ತು ಸರ್ಜಾಪುರ ಸುತ್ತಮುತ್ತಲಿನ ಗ್ರಾಮಗಳ ರೈತರ ಜಮೀನುಗಳನ್ನು ಉತ್ಪಾದನೆ ಪಡಿಸಿಕೊಳ್ಳುತ್ತಿದ್ದು, ಆನೇಕಲ್ ತಾಲೂಕು ಮುಂದೊಂದು ದಿನ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಹಾಗೂ ರೋಗಗ್ರಸ್ತ ತಾಲೂಕಾಗಿ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ಮತ್ತೊಂದು ಕೈಗಾರಿಕಾ ಹಬ್ ಮಾಡಿದರೆ ಜನ ಉದ್ಯೋಗ ಅರಸಿ ವಲಸೆ ಆಗ ವಿಪರೀತ ಜನಸಂಖ್ಯೆಯಿಂದ ನೀರಿನ ಸಮಸ್ಯೆ ಉಂಟಾಗುತ್ತದೆ. ಆನೇಕಲ್ನಲ್ಲಿ ಯಾವುದೇ ರೀತಿಯ ನದಿಗಳು ಹರಿಯುವುದಿಲ್ಲ. ಸದ್ಯಕ್ಕೆ ಬೋರ್ವೆಲ್ ಕೊರೆದು ಅಂತರ್ಜಲ ಬಳಕೆ ಆಗುತ್ತಿದೆ. ಜನಸಂಖ್ಯೆ ಹೆಚ್ಚಾದಂತೆಲ್ಲ ನೀರಿನ ಅಭಾವ ಆಗುವುದೊಂದು ಗ್ಯಾರಂಟಿ. ನಮ್ಮ ಜೀವನದಲ್ಲಿ ಬೇಕಾಗಿರುವ ಶುದ್ಧ ನೀರು, ಗಾಳಿ, ಬೆಳಕು, ಸಂವಿಧಾನ ನೀಡುವ ನಮ್ಮ ಮೂಲಭೂತ ಹಕ್ಕು ಹಾಗೂ ಇಲ್ಲಿನ ರೈತಾಪಿ ವರ್ಗ ತಲತಲಾಂತರಗಳಿಂದಲೂ ಕೃಷಿ ಮಾಡುತ್ತಾ ಬಂದಿರುತ್ತಾರೆ ಹಾಗೂ ದೇಶಕ್ಕೆ ಆಹಾರದ ಕೊರತೆಯನ್ನು ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಮತ್ತು ಅನೇಕ ಜನರಿಗೆ ತಮ್ಮ ಕೃಷಿ ಭೂಮಿಯಲ್ಲಿ ಈಗಾಗಲೇ ಉದ್ಯೋಗವನ್ನು ಸಹ ನೀಡಿರುತ್ತಾರೆ. ಹೀಗಿರುವಾಗ ತಾವುಗಳು ಈ ರೈತರ ಜಮೀನುಗಳನ್ನು ಉತ್ಪಾದನೆ ಪಡಿಸಿಕೊಳ್ಳುವುದರಲ್ಲಿ ಅನೇಕ ಆತ್ಮೀಯ ಬಂಧುಗಳೇ, ಇವತ್ತು ಏನು ಒಂದು ಆನೇಕಲ್ ತಾಲೂಕು ರೈತರು ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಭೂಮಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಜಿಲ್ಲೆನಲ್ಲಿ ಭೂಮಿ ಎಲ್ಲ ಕಬಳಿಸಿ ಬೇರೆ ಬೇರೆಯವರು ಹಂಚ್ಕೊಳ್ತಾ ಇದ್ದಾರೆ. ಆದರೆ ತಿನ್ನೋದಕ್ಕೆ ಅನ್ನ ಇಲ್ದೇನೆ, ಉಸಿರಾಡೋದಕ್ಕೆ ಗಾಳಿ ಇಲ್ದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇವತ್ತಾಗಲೇ ದೆಹಲಿನಲ್ಲಿ ಗೊತ್ತಾಗ್ತಾ ಇದೆ. ಏರ್ ಕ್ವಾಲಿಟಿ ಆಫ್ ಇಂಡಿಯಾದವ್ರು ಹೇಳ್ತಾ ಇದ್ದಾರೆ, ಡೆಲ್ಲಿನಲ್ಲಿ ಉಸಿರಾಡೋದಕ್ಕೆ ಆಕ್ಸಿಜನ್ ಸಿಲಿಂಡರ್ಸ್ ಇಟ್ಕೊಂಡು ಇವತ್ತು ಹೋಗ್ಬೇಕು. ಆಕ್ಸಿಜನ್ ಸಿಲಿಂಡರ್ ಬ್ಯಾಂಕ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಉಸಿರಾಡಬೇಕಾಗುತ್ತೆ. ನಮ್ಮ ಬೆಂಗಳೂರಿನಲ್ಲೂ ಅದೇ ಆಗೋ ಪರಿಸ್ಥಿತಿಗೆ ತರ್ತಾ ಇದ್ದಾರೆ ಇವರು. ಅವ್ರ ತೆವಲು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ರಾಜಕಾರಣಿಗಳೆಲ್ರಿಗೂ ಹೇಳ್ತಾ ಇದ್ದೀವಿ, ನಿಮ್ ದೊಂಬರಾಟ ನಿಲ್ಲಿಸಿ, ರೈತರು ನಿಮ್ಗೆ ಅನ್ನ ಕೊಡ್ತಾ ಇದ್ದಾರೆ, ಅನ್ನದಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಹೋರಾಟ ಭೂಸ್ವಾಧೀನ ಪ್ರಕ್ರಿಯೆಯನ್ನ ನಿಲ್ಲಿಸೋವರೆಗೂ ಯಾವುದೇ ಕಾರಣಕ್ಕೆ ಆನೇಕಲ್ ತಾಲೂಕಿನಲ್ಲಿ ಒಂದೇ ಒಂದು ಇಂಚು ಭೂ ಸ್ವಾಧೀನವನ್ನ ಮಾಡಿಕೊಳ್ಳಬಾರದು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಕೈಗಾರಿಕೆ ಬಂದ್ರೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ಕೈಗಾರಿಕೆನಲ್ಲಿ ಅಭಿವೃದ್ಧಿ ಈಗಾಗಲೇ 10,000 ಎಕರೆ ಜಮೀನು ನಮ್ಮ ಕರ್ನಾಟಕದಲ್ಲಿ ರಿಸರ್ವ್ ಆಗಿದೆ. ಆನೇಕಲ್ಲಲ್ಲೂ ಉಳ್ಕೊಂಡಿದೆ. ಪಕ್ಕದ ಜಿಲ್ಲೆಗಳಲ್ಲಿ ಇದಾವೆ, ಇನ್ನು ಹಿಂದುಳಿದ ಜಿಲ್ಲೆಗಳು. ಚಿತ್ರದುರ್ಗ ಇದೆ, ಕೋಲಾರ ಇದೆ, ಕನಕಪುರ ಇದೆ, ತುಮಕೂರು ಇದೆ, ಎಲ್ಲವೂ ಇದೆ. ಎಲ್ಲದಕ್ಕೂ ಆಕ್ಸೆಸಿಬಿಲಿಟಿ ಇದೆ. ಅಲ್ಲೆಲ್ಲ ಮಾಡಿ ಅಲ್ಲಿರೋ ಜನಗಳಿಗೂ ಉದ್ಯೋಗ ಸಿಗುತ್ತೆ, ಡಿಸೆಂಟ್ರಲೈಸ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗೋದಿಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಆಗುತ್ತೆ, ಎಲ್ಲದಕ್ಕೂ ಪರಿಹಾರ ಇದೆ. ನೀವು ನಿಮ್ಮ ತೆವಲು ತೀರಿಸ್ಕೊಳ್ಳೋದಕ್ಕೋಸ್ಕರ, ಹಣ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನ ನಿಲ್ಲಿಸಿ, ಈ ಪ್ರಕ್ರಿಯೆನ. ರೈತರನ್ನ ಬದುಕೋದಕ್ಕೆ ಬಿಡಿ. ಅರ್ಧ ಬೆಂಗಳೂರಿಗೆ ಇವತ್ತು ಆನೇಕಲ್ ತಾಲೂಕಿಂದ ಆಹಾರ ಒದಗಿಸ್ತಾ ಇದ್ದಾರೆ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ಬೆಳೀತಾ ಇರ್ತಕ್ಕಂಥ ಟೊಮೊಟೊ ಇರ್ಬೋದು, ಇನ್ಯಾವುದೇ ಬೆಳೆಗಳ ಬೆಲೆ ಇರ್ಬೋದು, ನಾವು ಕೊಡ್ತಾ ಇರೋದು 5 ರೂಪಾಯಿಗೆ 1 kg ಅಷ್ಟು ಕೊಡ್ತಾ ಇದ್ದೀವಿ. ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಇದು ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಹಾಗೇನೆ ಸ್ವಚ್ಛಂದವಾದ ಗಾಳಿನೂ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ರೈತರನ್ನ ಒಕ್ಕಲೆಬ್ಬಿಸಬೇಡಿ, ಬೀದಿಗೆ ತಳ್ಳಬೇಡಿ, ಬದುಕೋದಕ್ಕೆ ಬಿಡಿ. ನೀವು ಬದುಕಿ ನಾವು ಬದುಕ್ತೀವಿ, ನೀವು ಬದುಕಿ ನಾವು ಬದುಕ್ತೀವಿ.
ಇಲ್ಲಿಂದ ನಾವು ಸೀದಾ ಆನೇಕಲ್ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀವಿ. ತಹಸೀಲ್ದಾರ್ಗೆ ನಿನ್ನೆ ಮನವಿ ಕೊಟ್ಟಿದ್ದೀವಿ, ಅವ್ರು ಇರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಮನವಿ ಸಲ್ಲಿಸ್ತೀವಿ. ನಮ್ಮ ಹೋರಾಟ ಅಲ್ಲಕ್ಕೆ ಮುಗಿಯಲ್ಲ. ಮತ್ತೆ ಭಾನುವಾರ ಸೇರ್ತೀವಿ, ಎಲ್ಲರೂ ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ. ಈ ಪ್ರಕ್ರಿಯೆ ಮುಂದುವರೆದ್ರೆ ಮಾಡ್ತೀವಿ ಸರ್. ಪ್ರಕ್ರಿಯೆ ಕೊನೆ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಕೋರ್ಟ್ಗೂ ಜನವರಿನಲ್ಲಿ ಕೋರ್ಟ್ಗೂ PIL ಆಗ್ತೀವಿ ನಾವು. ನಮ್ಮ ಹೋರಾಟ ಕೊನೆವರೆಗೂ ನಡೆಯುತ್ತೆ. ಈಗಾಗಲೇ ಅಂದನಹಳ್ಳಿಯಲ್ಲಿ ಕೂಡ ಆ ಕಡೆ ಭಾಗದಲ್ಲಿ ಕೂಡ ಹೋರಾಟ ಮಾಡಿ ಬೆಲೆ ಸಿಗ್ಲಿಲ್ಲ ಸರ್. ಇವತ್ತು ಪ್ರಕ್ರಿಯೆ ಶುರುವಾಗಿದೆ. ಅದಕ್ಕೆ ಬೆಲೆ ಕೊಡಬೇಕು. ಬೆಲೆ ಕೊಡದೇ ಇರೋದಕ್ಕೆ ಅದಕ್ಕೂ ನಾವು ಪ್ರತಿಭಟನೆ ಮಾಡ್ತೀವಿ. ಅದನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತೀವಿ. ಅದನ್ನೂ ನಿಲ್ಲಿಸಿ ಅಂತ ನಾವು ಮನವಿ ಮಾಡ್ತೀವಿ. ಈಗ ಅಂದೇನಹಳ್ಳಿ ಅಲ್ಲೆಲ್ಲ ಏನಿದೆಯೋ ಅದು ಲೋಲಂಗ್ ಏರಿಯಾನ ಯಾಕೆ ತೊಂದರೆ ಕೊಡ್ತೀರಾ? ಬಿಡಿ, ನೀರು ಹರಿದೋಗುತ್ತೆ. ನಾವು ನೋಡ್ಕೊಳ್ತೀವಿ ಭೂಮಿಯನ್ನ. ನಿಮಗೆ ಬೇರೆ ಬೇಕಾದಷ್ಟಿದೆ. ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ಇದೆ ಜಮೀನು, ರೈತರು ಕೊಡೋದಕ್ಕೆ ತಯಾರಿದ್ದಾರೆ. ಚಿತ್ರದುರ್ಗದಲ್ಲಿದ್ದಾರೆ, ಹಾಗೇನೆ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ಹಾಗೇನೆ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಇದ್ದಾರೆ, ಕನಕಪುರದಲ್ಲೂ ಇದ್ದಾರೆ. ಅಲ್ಲಿ ಮಾಡಿ. ಇಲ್ಲಿ ಯಾಕೆ ನೀವು ಯಾರ್ದೋ ಒತ್ತಾಸೆಗೋಸ್ಕರ ಇದನ್ನೆಲ್ಲ ರೈತರಿಗೆ ಭಯ ಪಡಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಯಾವ ರೈತನು ಭಯ ಪಡೋದಿಲ್ಲ, ಸಾಧ್ಯನೇ ಇಲ್ಲ. ನಾವು ಪ್ರಾಣ ಇರೋವರೆಗೂ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಹೋರಾಟ ಮಾಡ್ತಾನೆ ಇರ್ತೀವಿ. ನೋಡೋಣ. ಶಾಂತಿಯುತವಾಗಿ ನಾವು ಆನೇಕಲ್ ತಾಲೂಕು ತಹಸೀಲ್ದಾರ್ ಆಫೀಸ್ಗೆ ಮನವಿ ಸಲ್ಲಿಸಲು ಹೋಗುತ್ತಿದ್ದೇವೆ. ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಯಾವುದೇ ತೊಂದರೆ ಅಹಿತಕರ ಘಟನೆಗಳು ನಡೀಬಾರದು. ಶಾಂತಿಯುತವಾಗಿ ನಾವು ಎಲ್ಲ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಅದಕ್ಕೆ ಎಲ್ಲರಿಗೂ ಸಹಕಾರ ಕೊಡಬೇಕಾಗಿ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ, ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತೆ ಈ ದೊಂಬರಾಟಗಳು ಜಾಸ್ತಿ ದಿವಸ ಉಳಿಯೋದಿಲ್ಲ. ಏನಪ್ಪ ದೊಂಬರಾಟಗಳು ಏನೇನು ನಡೀತಾ ಇದೆ? ರಾಜಕಾರಣಿಗಳು ಅವರ ಆಸ್ತಿಗಳನ್ನ ಉಳಿಸ್ಕೊಂಡು ಇದ್ದಾರೆ ಹೊರತು ಇದುವರೆಗೂ ಯಾವುದೇ ಇಡೀ ಕರ್ನಾಟಕದಲ್ಲಿ ಯಾವುದಾದರೂ 10 ಎಕರೆ ಯಾರನ್ನ ಪ್ರತಿನಿಧಿಗಳು ಅವರ ಜಮೀನುಗಳನ್ನ ಕಳ್ಕೊಂಡಿದ್ರೆ ಅವ್ರು ಬಂದು ನಮ್ಮ ಮುಂದೆ ಬರ್ಲೇ ನಾವು ತಲೆ ಬಗ್ಸ್ತೀವಿ. ಆದ್ರೆ ಎಲ್ಲ ರೈತರನ್ನ ಕಿತ್ಕೊಂಡು ಇವತ್ತು ಈ ಉದಾರಕ ಮಾಡಿದ್ರ. ವಿಶಾಲ ಕರ್ನಾಟಕ ಇದೆ. ಕೈಗಾರಿಕಾ ಅಭಿವೃದ್ಧಿ ಮಾಡೋದಕ್ಕೆ ಏನೋ ಮಾಡಬೇಕಾದ್ರೆ ಏನೋ ಪೈಪೋಟಿ ಅಂತೆ. ಯಾವ್ಯಾವ ಇದಕ್ಕೆ ಇಂಡಿಯಾದಲ್ಲಿ ಹುಟ್ಟಿ ನಾವು ಪೈಪೋಟಿ, ನಮ್ದು ಪಾಕಿಸ್ತಾನ ಇದು ಪಕ್ಕದ ರಾಜ್ಯ ಹೋದವನು ನಮಗೂ ಪೈಪೋಟಿನಂತೆ. ಇದೆಲ್ಲ ಯಾರು ದೊಂಬರಾಟ ನಿಮ್ಮದು? ನೀವು ದುಡ್ಡುಗೋಸ್ಕರ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ದೊಂಬರಾಟ ಮಾಡ್ತಾ ಇರೋದು. ಆದ್ರೆ ಇದೆಲ್ಲ ಸಹಿಸಲು ನಾವು ರೈತರು ಬಿಡೋದೇ ಇಲ್ಲ. ಮತ್ತೆ ಈ ಪ್ರದೇಶ ಬಂದು ಆಕ್ಸಿಜನ್ ಪ್ರದೇಶ, ಇದು ಬೆಂಗಳೂರಲ್ಲೇ ಹುಟ್ಟಿರೋದು. ನಾವೆಲ್ಲ ಬೆಂಗಳೂರಲ್ಲೇ ನಾವು. ಆದ್ರೆ ಬೆಂಗಳೂರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯ ಮಾಡಬೇಡ್ರಿ. ಆನೇಕಲ್ ತಾಲೂಕಲ್ಲಿ ಬೆಳೆಯೋ ಬೆಳೆಗಳಿಗೆಲ್ಲ ತಿನ್ನೋದಕ್ಕೆ ಮಾತ್ರ ಬೆಂಗಳೂರವ್ರ ಜನಗಳು ಬೇಕು. ಆದ್ರೆ ರೈತರು ಇವತ್ತು ಕೈಗಾರಿಕೆ ಘೋಷಣೆ ಮಾಡಿದ್ರ ಅದಕ್ಕೋಸ್ಕರ ಜೀತದಾಳು ಮಾಡ್ಕೊಳ್ಳೋದಕ್ಕೆ ನಾವೆಲ್ಲ ನಮ್ಮ ಮಕ್ಕಳು ಏನೋ ನಮ್ಮ ತಾತಂದ್ರ ಮಾಡಿರೋ ಆಸ್ತಿಗಳೆಲ್ಲ ಉಳ್ಕೊಂಡಿದ್ದೀವಿ. ಅದನ್ನ ಉಳಿಸ್ಕೊಂಡು ಹೋಗೋಣ ಅಂತ ನಾವು ಅನ್ಕೊಂಡಿದ್ರೆ ಇವತ್ತು ನಮ್ಮ ಹತ್ರ ಕಿತ್ಕೊಂಡು ನೀವೇನ್ ಮಾಡ್ತೀರಾ? ಒಂದಷ್ಟು ದುಡ್ಡು ಬಿಸಾಕಿ ತಾಯಿ ತರ ನಾವು ತಿನ್ನಬೇಕು. ನೆಕ್ಸ್ಟ್ ದಿವಸ ನಮ್ಮ ಮಕ್ಕಳನ್ನ ನಿಮ್ಮ ಹತ್ರ ಕೂಲಿ ಕಳಿಸ್ಬೇಕು. ಇದು ನ್ಯಾಯನಾ? ಇಲ್ಲ ನಿಮ್ಮ ಜನಪ್ರತಿನಿಧಿಗಳು, ಶಾಸಕರು ಇರಬಹುದು, ಸಂಸದರಿರಬಹುದು, ಎಲ್ಲರೂ ಇರಬಹುದು, ನೀವು ಆರಾಮಾಗಿ ಐಷಾರಾಮಿ ಬಂಗ್ಲೆಗಳಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ. ರೈತರು ಮಾಡ್ತಾ ಇದ್ದಾರಾ? ಯಾರಿಗಾನ ನೀವು ಸಪೋರ್ಟ್ ಮಾಡಿದ್ದೀರಾ? ಇಲ್ಲ ಊರಲ್ಲಿ ಬಂದು ಯಾವ್ದೋ ಒಂದು ರಸ್ತೆ ರೆಡಿ ಇದೆ ಅಂದ್ಬಿಟ್ಟು ಯಾವತ್ತಾದ್ರೂ ಇವತ್ತು ಒಂದು ನಮ್ಮ ಆನೇಕಲ್ ಶಾಸಕರು ಯಾವುದೇ ಹಳ್ಳಿ ಭೇಟಿ ಮಾಡಿ ನಮ್ಮ ಆನೇಕಲ್ ತಾಲೂಕಲ್ಲಿ ಇಂದ ಗಬ್ಬದ ಹೊಡಿತಾ ಇದೆ ರಸ್ತೆಗಳು, ಹೋಗೋದಕ್ಕೂ ಬರೋಕೆ ಆಗ್ತಾ ಇಲ್ಲ. ನಾವು ಬೆಂಗಳೂರಲ್ಲಿ ಹುಟ್ಟಿದೀವಿ, ಪಕ್ಕದಲ್ಲಿ ಇದ್ಕೊಂಡು ಸರಿ ಮಾಡಬೇಕನ್ನೋದು ಅವ್ರಿಗೂ ಒಂದು ಮನಸ್ಸಿಲ್ಲ. ನಮಗೆ ನಮ್ಮ ಶಾಸಕರಿಗಾಗಲಿ, ನಮ್ಮ MP ಅವರಾಗಲಿ, MLC ಅವರಾಗಲಿ ಯಾರಿಗೂ ಆ ಶಿಸ್ತು ಯಾರಿಗೂ ಕಾಣಿಸ್ತಾ ಇಲ್ಲ ನಮಗೆ. ಆದ್ರೆ ಇವತ್ತು ನೋಡಿದ್ರೆ ಬೆಂಗಳೂರಲ್ಲಿ ರಸ್ತೆ ಗುಂಡಿಗೆ ಮುಚ್ಚೋಕೆ ಯೋಗ್ಯತೆ ಇಲ್ಲ ಸರ್ಕಾರ ಇವತ್ತು. ಆದ್ರೆ ಈ ಜನಗಳನ್ನ ರೈತರ ಭೂಮಿ ಕಬಳಿಸೋದಕ್ಕೆ ಇವೆಲ್ಲ ಹುನ್ನಾರ ಮಾಡಿಕೊಂಡು ಇವತ್ತು ಬರ್ತಾ ಇರೋದು ಸರಿ ಇದು. ಇದನ್ನ ನೀವು ಶಾಸಕರು ಎಲ್ಲರೂ ಸೇರಿ ವಿಧಾನಸಭೆಯಲ್ಲಿ ಚೀಫ್ ಮಿನಿಸ್ಟರ್ ಕಡೆಯಲ್ಲ ಎಲ್ಲಾನು ಗಮನ ಇಟ್ಕೊಂಡು ರೈತರು ಉಳಿಸಿ ಕೊಡಿ ಎಲ್ರಿಗೂ ವಾಪಸ್. ಈಗಾಗಲೇ ಸುಮಾರು 4 ಕೈಗಾರಿಕಾ ಪ್ರದೇಶ ಮತ್ತು 4 ಗೃಹ ಮಂಡಳಿ ಪ್ರದೇಶಗಳನ್ನ ಇವಾಗಲೇ ಅಕ್ವಿಸಿಷನ್ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಇರೋದೇ ಹಸಿರು ಭೂಮಿ ಇನ್ನು ಕೆಲವೇ ಎಕರೆಗಳೆಲ್ಲ ಮಾರ್ಕೊಂಡಾಗಿದೆ. ಇನ್ನು ಬರೀ ಇರೋದು ಗುಂಟೆಗಳು ಮಾತ್ರ. ಆ ಗುಂಟೆಗಳನ್ನು ಸಹ ಇವತ್ತು ಈ ದಿನ ಸರ್ಕಾರದವ್ರು ಬಂದ್ಬಿಟ್ಟು ನಮ್ಮ ಅಕ್ವಿಸಿಷನ್ ಬೇಕಂದ್ರೆ ನಾವು ಕೊಡಕ್ಕಾಗಲ್ಲ. ದಯಮಾಡಿ ಹೇಳ್ತಾ ಇದೀವಿ ಸರ್ಕಾರಕ್ಕೆ. ನಾವು ನೋಡಿ ಇವತ್ತು ಒಂದು ತಹಸೀಲ್ದಾರ್ಗೆ ಮನವಿ ಪತ್ರ ಕೊಡಕ್ ಹೋಗ್ತಾ ಇದೀವಿ. ಇದು ಇಷ್ಟಿಗೆ ಮುಗಿಯಲ್ಲ.
ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಆಗುತ್ತೆ. ದಯಮಾಡಿ ಇದರಿಂದ ಹಿಂದೆ ಸರಿಬೇಕು ಸರ್ಕಾರ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತ